ಕೃಷಿ ಬಂಡಿಗೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನಾನು ಅರವಿಂದ್ ಅಂತ. ನಾನು ಬೆಂಗಳೂರಿನಲ್ಲಿ ಇರ್ತೀನಿ. BFW ಅಂತ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಜಗನ್ಮಾತಾ ಗೋಶಾಲ ಅಂತ ಇದು. ಜಗನ್ಮಾತಾ ಗೋಶಾಲ ಈಗ 4 ವರ್ಷದ ಹಿಂದೆ ಪ್ರಾರಂಭ ಆಯಿತು. ಅಲ್ಲಿ ಒಬ್ಬ ಟ್ರಸ್ಟಿ ಆಗಿದ್ದೀನಿ. ನನ್ನ ಜೊತೆಗೆ ನಾಗರಾಜ್ ಅಂತ ಅವರು ಮೇಯ್ನ್ ಟ್ರಸ್ಟಿ ಆಗಿ ಇದ್ದಾರೆ. ಅವರ ಮಗಳು ಅನುಪಮ ಅಂತ, ಅಳಿಯ ಪ್ರಶಾಂತ್ ಅಂತ, ಆಮೇಲೆ ಅಭಿಷೇಕ್ ಅಂತ ಒಬ್ಬರು ಟ್ರಸ್ಟಿ ಇದ್ದಾರೆ. ಆಮೇಲೆ ಅನಂತಶಯನ ಅಂತ ಒಬ್ಬರು ಈ ಜಾಗನ ಗೋಶಾಲೆಗೆ ಅವರೇ ಕೊಟ್ಟಿದ್ದಾರೆ. ಹೀಗೆ ಹರೀಶ್ ಅಂತ ಇನ್ನೊಬ್ಬರು ಟ್ರಸ್ಟಿ ಇದ್ದಾರೆ. ಸೊ ನಾವು ಇಲ್ಲಿ ದೇಶಿ ಹಸುಗಳನ್ನು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಈ ಗೋಶಾಲೆ ಪ್ರಾರಂಭ ಮಾಡೋಕ್ಕೆ ದಂಡಪಾಣಿ ಶಾಸ್ತ್ರಿಗಳು ಅಂತ ಕಾಂಚೀಪುರಂನಲ್ಲಿ ಒಬ್ಬರು ಅವಧೂತರಿದ್ದಾರೆ. ಅವರು ಮತ್ತು ಶೃಂಗೇರಿ ಸನ್ನಿಧಾನ, ಭಾರತೀಯ ತೀರ್ಥ ಸನ್ನಿಧಾನ ಇದ್ದಲ್ಲ, ಶೃಂಗೇರಿ ಶಂಕರ ಮಠ, ಅವರ ಪ್ರೇರಣೆಯಿಂದ, ಅವರ ಆಶೀರ್ವಾದನೆಯಿಂದ ಈ ಗೋಶಾಲೆ ಪ್ರಾರಂಭ ಆಗಿದೆ. ಒಂದು HF ಜರ್ಸಿ ಯಾವುದೂ ಇಲ್ಲ ಇಲ್ಲಿರೋದು. ಎಲ್ಲ HF ಜರ್ಸಿ ಈ ಥರ ಯಾವುದೂ ಇಲ್ಲ, ಯಾವುದು ಒಂದೂ ಇಲ್ಲ HF ಜರ್ಸಿ. ಇದು ಎಲ್ಲ ಭಾರತೀಯ ದೇಶಿ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ಉದ್ದೇಶ ಏನು ಅಂತಂದರೆ ದೇಶಿ ತಳಿಗಳ ಸಂರಕ್ಷಣೆ, ಅದೇ ನಮ್ಮ ಉದ್ದೇಶ. ಈಗ ಕರ್ನಾಟಕದಲ್ಲಿ ಮಲೆನಾಡು ಗಿಡ್ಡ ಅಂತ ನೋಡಿ, ಇಲ್ಲಿರೋದೆಲ್ಲ ಮಲೆನಾಡು ಗಿಡ್ಡ ಹಸು. ಈ ಕಡೆಗೆ ಇರೋದು ಹಳ್ಳಿಕಾರ್ ಹಸುಗಳು, ಇವೆಲ್ಲ ಹಳ್ಳಿಕಾರ್ ಹಸುಗಳು. ಈ ಕಡೆಗೆ ಕಾಂಗ್ರೆಸ್ ಅಂತ ಇದೆ, ಇದು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಸಿಗೋಂಥ ಹಸುಗಳು. ಸೊ ಸಾಹಿವಾಲು ರಾಟಿ ಆ ಕಡೆಗಿದೆ, ಸಾಹಿವಾಲು ರಾಟಿ ಆ ಕಡೆಗಿದೆ. ಹೆಚ್ಚಿನ ಅಂಶ ನಮ್ಮ ಕರ್ನಾಟಕದ ಮೂಲ ತಳಿಗಳಾದಂಥ ಮಲೆನಾಡು ಗಿಡ್ಡ ಮತ್ತು ಹಳ್ಳಿಕಾರ್ ಹಸುಗಳನ್ನು ನಾವು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ 50-60% ಅದೇ ಇದೆ. ಕಾಂಗ್ರೆಸ್ ಒಂದು 5-6 ಕಾಂಗ್ರೆಸ್ ಇದೆ, ಗಿರ್ ಇದೆ, ಸಾಹಿವಾಲ್ ಇದೆ, ರಾಟಿ ಇದೆ. ಎಲ್ಲ ಭಾರತೀಯ ತಳಿಗಳು, ಇವೆಲ್ಲ ಭಾರತೀಯ ಮೂಲ ತಳಿಗಳು ಅಂತ. ಈಗ ದೇಶಿ ಹಸುಗಳ ಮಹತ್ವ ಏನು ಅಂತಂದರೆ, ಈ HF ಜರ್ಸಿ ಹಾಲು ಕುಡಿಯೋದ್ರಿಂದ ಮನುಷ್ಯನಿಗೆ ಕಾಯಿಲೆಗಳು ಜಾಸ್ತಿ ಬರುತ್ತವೆ. ಅವು ನಮ್ಮ ದೇಶದ ತಳಿಗಳು ಅಲ್ಲ. ಅದು ಡೆನ್ಮಾರ್ಕು ಅಲ್ಲಿಂದ ಎಲ್ಲ ಬ್ರೀಡಾಗಿ ಬಂದಿರೋ ಅಂಥದ್ದು. ಅದು ನಮ್ಮ ದೇಶಿ ಸತ್ವ ಇರಲ್ಲ, ನಮ್ಮ ಭಾರತ ದೇಶದ ಸತ್ವ ಆ ಹಾಲಿನಲ್ಲಿ ಇರಲ್ಲ. ಈಗ ಬಹುಶಃ ಎಲ್ಲ ಕಾಯಿಲೆಗಳಿಗೂ ಮೂಲ ನಾವು ದೇಶಿ ಹಸುವಿನ ಹಾಲನ್ನು ನಾವು ಕುಡಿತಾ ಇಲ್ಲ. ಎಲ್ಲರೂ ನಂದಿನಿ ಹಾಲು ಬರುತ್ತೆ ಪ್ಯಾಕೆಟ್ ತಗೊಂಡು A1 ಹಾಲು ಯೂಸ್ ಮಾಡ್ತಾರೆ. ಅದರಿಂದನೇ ಜಾಸ್ತಿ ಜನರಲ್ಲಿ ಕಾಯಿಲೆಗಳು ಬರ್ತಾಯಿದೆ ಅಂತ ಅನಿಸುತ್ತೆ, ನಮ್ಮ ಅಭಿಪ್ರಾಯ ಅದು. ಹೆಣ್ಮಕ್ಳು ಚಿಕ್ಕ ವಯಸ್ಸಲ್ಲಿ ಹೌದು, ಅದಕ್ಕೆಲ್ಲ ಕಾಯಿಲೆಗಳಿಗೆ ಮೂಲ. A2 ಮಿಲ್ಕು ಎಲ್ಲದಕ್ಕೂ ಪರಿಹಾರ. ದೇಶಿ ಹಸುಗಳು ಈಗ ನೋಡಿ, ಡೆನ್ಮಾರ್ಕ್ HF ಜರ್ಸಿ ಬ್ರೀಡ್ ಹಸುಗಳು ಯಾವುದಕ್ಕೂ ಅಂದರೆ ಕೃಷಿಗೆ ಉಪಯೋಗ ಆಗಲ್ಲ. ಅದು ಹಾಲಿನ ಯಂತ್ರ. ಸೊ ಅದು ಬಿಟ್ಟರೆ ಬೇರೆ ಇನ್ನೇನು ಉಪಯೋಗ ಇಲ್ಲ. ಹಾಲು ಕೊಡೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಆದರೆ ದೇಶಿ ತಳಿಗಳು ಹಾಗಲ್ಲ. ಇದು ನೋಡಿ, ಹಾಲು ಕೊಡುತ್ತೆ ಅಂತಂದರೆ ಆರೋಗ್ಯವಂತ ಹಾಲು ಕೊಡುತ್ತೆ. ಈಗ 1 ಲೀಟ್ರ್ ಹಾಲು ಕೊಡುತ್ತೆ ಹಳ್ಳಿಕಾರ್ ಅಷ್ಟೇ. ಮಲೆನಾಡು ಗಿಡ್ಡ ಎಲ್ಲ ಮ್ಯಾಕ್ಸಿಮಮ್ ಅಂದರೆ 1-1.5 ಲೀಟ್ರ್ ಕೊಡುತ್ತೆ ಅಷ್ಟೇ. HF ಜರ್ಸಿ 20-25 ಲೀಟ್ರ್ ಕೊಡುತ್ತೆ. ಬಟ್ ಇದು ಏನಂತಂದರೆ 1 ಲೀಟ್ರ್ ಅಮೃತ ಕೊಡುತ್ತೆ. ಅದು ಅಮೃತಕ್ಕೆ ಸಮಾನ ಅಲ್ಲ. A1 ಮಿಲ್ಕು, A2 ಮಿಲ್ಕು ಅಮೃತಕ್ಕೆ ಸಮಾನ. ಹಾಗೆ ದೇಶಿ ಹಸುಗಳು ಕಾಣೆ ಆಗ್ತಾ ಇದ್ದಾವೆ. ಎಲ್ಲ ಹಳ್ಳಿಗಳಲ್ಲೆಲ್ಲ ಹಾಲಿನ ಆಸೆಗೆ, ದುಡ್ಡಿನ ಆಸೆಗೆ ಜನಗಳು ಎಲ್ಲ HF ಜರ್ಸಿನ್ನೇ ಸಾಕ್ತಾ ಇದ್ದಾರೆ. ಸೊ ಇದನ್ನು ಸಾಕ್ತಾ ಇಲ್ಲ ದೇಶಿ ಹಸುಗಳನ್ನು. ದೇಶಿ ಹಸುಗಳು ಕಣ್ಮರೆ ಆಗ್ತಾ ಇದ್ದಾವೆ. ದೇಶಿ ಹಸುಗಳು ಏನಂತಂದರೆ ಮನುಷ್ಯನ ಪ್ರೀತಿಯಿಂದ ನೋಡ್ಕೋತವೆ. ಈಗ ನೋಡಿ, ಈ ಹಸು ಬಿಡಿ, ಅದನ್ನು ಇದು ನೋಡಿ, ಇದು ಹಸು ನಾನು ಪ್ರತಿ ಒಂದು 15 ದಿವಸಕ್ಕೆ ಒಂದು ಸಾರಿ ಬರ್ತಾ ಇರ್ತೀನಿ. ಎಲ್ಲದಕ್ಕೂ ಬೆಲ್ಲ ಬಾಳೆಹಣ್ಣು ತಿನ್ನಿಸ್ತೀನಿ. ಒಂದು ರಿಲೇಷನ್ ಇಟ್ಕೊಂಡಿದ್ದಾವೆ ನಮ್ಮ ಜೊತೆಗೆ. ಅದು ಬಂದರೆ ಪ್ರೀತಿ ಮಾಡುತ್ತೆ. ಮೈಸೂರದು ಹಸುಗಳಿಗೆ ಇದು ನೋಡಿ, ದೇಶಿ ಹಸುಗಳಿಗೆ ಈ ಥರ ಮೈಸೂರದು ಅಂತಂದರೆ ತುಂಬ ಇಷ್ಟ. ಅದು ನೀವು ಎಷ್ಟು ಅದನ್ನು ಪ್ರೀತಿ ಮಾಡ್ತೀರೋ ಅಷ್ಟು ಅದು ನಿಮ್ಮನ್ನು ಪ್ರೀತಿ ಮಾಡುತ್ತೆ. ಅಮೃತದಂಥ ಹಾಲು ಕೊಡುತ್ತೆ ಮತ್ತು ಆರೋಗ್ಯ ಕೊಡುತ್ತೆ ಜನರಿಗೆ. ಆ ಉದ್ದೇಶದಿಂದನೇ ದೇಶಿ ಹಸುಗಳನ್ನು ನಾವು ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ 50ಕ್ಕೂ ಜಾಸ್ತಿ ಹಸುಗಳಿದ್ದಾವೆ ನಮ್ಮ ಹತ್ರ. ಎಲ್ಲದೂ ದೇಶಿ ತಳಿಗಳನ್ನೇ ಇರೋದು, ಯಾವುದು ಒಂದು HF ಜರ್ಸಿ ಅಂತ ಇಲ್ಲ. ಸರ್, ಇಲ್ಲಿ ನೀವು ಬೆಳಗ್ಗೆ ಎದ್ದಾಗಿಂದ ಪ್ರತಿದಿನ ಈ ಹಸುಗಳನ್ನ ನೋಡ್ಕೊಳೋರು ಯಾರು? ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಆಯಿತು. ನಮ್ಮ ಗೋಶಾಲೆಯಲ್ಲಿ ಬಸವರಾಜ್ ಅಂತ ಗೋಪಾಲಕ ಇದ್ದಾರೆ. ಅವರ ಮನೆಯವರು ಶರಣಮ್ಮ ಅಂತ 4 ಜನ ಮಕ್ಕಳಿದ್ದಾರೆ. ಈ ಫುಲ್ ಕುಟುಂಬನೇ ಇಲ್ಲೇ ವಾಸ ಮಾಡಿಕೊಂಡು ಗೋಸೇವೆ ಮಾಡಿಕೊಂಡು ಇದ್ದಾರೆ. ಹಸುಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ದಿನಚರಿ ಏನು ಮಾಡ್ತಾರೆ ಅಂತ ಅವ್ರನ್ನೇ ಪರಿಚಯ ಮಾಡಿಕೊಡ್ತೀನಿ. ನೋಡಿ, ಇವರೇ ಬಸವರಾಜ್ ಅಂತ ನಮ್ಮ ಗೋಪಾಲಕ. ಇಡೀ ಸಂಸಾರನೇ ನಮ್ಮ ಗೋಶಾಲೆ, ಜಗನ್ಮಾತಾ ಗೋಶಾಲೆಯಲ್ಲಿ ಹಸುಗಳ ಆರೋಗ್ಯನ ಕ್ಷೇಮನ ನೋಡ್ಕೊತಾ ಇದ್ದಾರೆ.
ಅವ್ರನ್ನೇ ಮಾತಾಡಿಸಿ. ಸರ್ ಬೆಳಿಗ್ಗೆ ಒಂದು 5 ಗಂಟೆ ಎದ್ದೇಳ್ತೀವಿ ಸರ್. ಎದ್ದು ಹಸುಗಳೆಲ್ಲ ಆಚೆ ಬಿಡ್ತೀವಿ. ಬಿಟ್ಟ ಮೇಲೆ ನಾವು ಇಲ್ಲಿ ಸಗಣಿ ಎತ್ತು ಒಂದು ಸಲ ಪೂರ್ತಿ ಸಗಣಿ ಎತ್ಬಿಟ್ಟು ಆಮೇಲೆ ಕಸ ಎಲ್ಲ ಕ್ಲೀನ್ ಮಾಡಿ ಒಂದು 8 ಗಂಟೆ ಹುಲ್ಲಾಕಿ ಹಸು ಕಟ್ಟಾಕ್ಬಿಡ್ತೀವಿ. ಹಾಲು ಏನು ಕರೆಯಂಗಿಲ್ಲ ಇಲ್ಲಿ, ಹಾಲು ಮಾರಾಟ ಇಲ್ಲ, ಬರೀ ಗೋಸೇವೆ ಅಷ್ಟೇ. ಗೋಸೇವೆ ಬಿಟ್ಟು ಮತ್ತು ಹಾಲು ಒಂದು ಹಸುನೂ ಹಾಲು ಕರೆಯಂಗಿಲ್ಲ. ಮನೆ ಮಟ್ಟಕ್ಕೆ ನಮ್ಮ ಮಕ್ಳಿಗೆ ಕರ್ಕೋತೀವಿ, ಮಿಕ್ಕಿದೆಲ್ಲ ಕರ್ಗೆ ಬಿಟ್ಬಿಡ್ತೀವಿ. ಮತ್ತು ಮಧ್ಯಾಹ್ನ ಒಂದು 2 ಗಂಟೆ ಒಂದು ಟೈಮ್ ಹುಲ್ಲಾಕ್ತೀವಿ. ಹುಲ್ಲಾಕ್ಬಿಟ್ಟು ಮತ್ತು ಸಾಯಂಕಾಲ ಒಂದು 4 ಗಂಟೆಗೆ ಆಚೆ ಬಿಟ್ಟರೆ ಮತ್ತು 5:30 ಹಂಗೆ ಹುಲ್ಲಾಕಿ ಬೂಸ ಇಟ್ಟು ಕಟ್ಟಾಕ್ಬಿಡ್ತೀವಿ ಹಸು. ಸರ್ ಇವಾಗ ನೀವು ಈ ಹಸುಗಳಿಗೆ ಬೂಸ, ಫೀಡು, ಹಿಂಡಿ ಈ ಥರ ಎಲ್ಲ ಕೊಡ್ತಾರಲ್ಲ? ಹಾಂ ಸರ್. ಆ ಥರ ನೀವು ಯಾವ ರೀತಿ ಕೊಡ್ತೀರಾ ಇದನ್ನು? ಸರ್ ಅದೇ ಕಡಲೆಕಾಯಿ ಹಿಂಡಿ ನಾವು ಯೂಸ್ ಮಾಡ್ತೀವಿ ಹಸುಗಳಿಗೆ. ಕಡಲೆಕಾಯಿ ಹಿಂಡಿ, ಚಕ್ಕೆ ಬೂಸ, ರವೆ ಬೂಸ. ಕಡಲೆಕಾಯಿ ಹಿಂಡಿ ಬೆಳಗ್ಗೆ ನೆನ್ನೆ ಹಾಕ್ತೀವಿ ನೀರಲ್ಲಿ, ಸಾಯಂಕಾಲ ಬೂಸ ಜೊತೆ ಮಿಕ್ಸ್ ಮಾಡಿ ಕೊಡ್ತೀವಿ. ಹಸುಗಳಿಗೆ ನಾವು ಎಲ್ಲ ಕಡೆ ನಾವು ಹೊಸ ಸಾಕಿದ್ದೀವಿ, ನಾವು ನೋಡಿದ್ದೀವಿ. ಸರ್ ಅದಕ್ಕೆಲ್ಲ ಕಾಯಿಲೆಗಳು ಅದು ಇದು ಎಲ್ಲ ಬರ್ತವೆ. ನಮ್ಮ ದೇಸಿ ಹಸು ಬಗ್ಗೆ ನಮಗೂ ಗೊತ್ತಿಲ್ಲ, ಯಾಕೆಂದರೆ ನಾವು ಸಾಕಿಲ್ಲ. ಇವಾಗ ಇದಕ್ಕೆ ಕಾಯಿಲೆ ಆ ಥರ ಏನಾದರೂ ಬರುತ್ತಾ? ಅದು ಬಂದಾಗ ನೀವು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಅದೊಂದು ಸ್ವಲ್ಪ ಹೇಳಿ ಸರ್. ಸರ್ ಇಲ್ಲಿ ನಾನು 4 ವರ್ಷ ಆಯ್ತು ಸರ್ ಬಂದಿಲ್ಲಿ ಗೋಸೇವೆಯಲ್ಲಿ ಕೆಲಸ ಮಾಡ್ತಿರೋದು. ಜಾಸ್ತಿ ಈ ಕಾಯಿಲೆ ಅಂತ ಬರಲ್ಲ. ಈಗ ವ್ಯಾಕ್ಸಿನೇಷನ್ ಬರೋಕೆ ಗೌರ್ಮೆಂಟ್ ಡಾಕ್ಟರ್ ಅವರೇ ಬರ್ತಾರೆ, ತಿಂಗಳಿಗೆ ಒಂದ್ಸಲ 2 ತಿಂಗಳು ಒಂದ್ಸಲ ಬಂದು ಅವರೇ ಮಾಡ್ತಾರೆ, ವ್ಯಾಕ್ಸಿನ್ ಕೊಡ್ತಾರೆ. ನಮ್ಮ ಸಣ್ಣ ಪುಟ್ಟ ಕಾಯಿಲೆ ಏನಾದ್ರು ಬಂದರೆ ಗೌರ್ಮೆಂಟ್ ಡಾಕ್ಟರ್ ಬಂದು ಅವರೇ ಟ್ರೀಟ್ಮೆಂಟ್ ಮಾಡ್ತಾರೆ ಅವರೇ. ಅಂದರೆ ಇವಕ್ಕೆ ಕಾಯಿಲೆ ಕಮ್ಮಿ ಕಾಯಿಲೆ ಜಾಸ್ತಿ ಅಂತ ಬರಲ್ಲ. ಇವಕ್ಕೆ ಕಾಯಿಲೆನೂ ಕಮ್ಮಿ, ಒಂಥರ ಸರ್ ಹೇಳ್ದಂಗೆ ಆರೋಗ್ಯಕರವಾದ ಹಾಲನ್ನು ಕೊಡ್ತವೆ ಇವು. ಕಾಯಿಲೆ ಮುಕ್ತ ಪ್ರಾಣಿಗಳು ಇವು ಜಾಸ್ತಿ. ಇದು ರೀಸೆಂಟಾಗಿ ಹಳ್ಳಿಕಾರ್ ಹಸು, ಇದು ಹಸು ಮತ್ತು ಕರು, ಇದು ಕುಣಿಗಲ್ ಜಾತ್ರೆಯಲ್ಲಿ ತಗೊಂಬಂದಿದ್ದು. ನಮ್ಮ ತಾಯಿ ನೆನಪಿಗೆ ಇದನ್ನ ಈಗ ಗೋಶಾಲೆಗೆ ಗೋದಾನ ಕೊಟ್ಟಿದ್ದೀವಿ. ಇಂದ್ರಾಣಿ ಅಂತ ಹೆಸರಿಟ್ಟಿದ್ದೀವಿ. ಇದಕ್ಕೆ ಶರಣ್ಯ ಅಂತ ಕರು. ಇದು 1.5 ತಿಂಗಳು ಕರು, ಇದು ಅಷ್ಟೇನೆ ಕುಣಿಗಲ್ ಜಾತ್ರೆಯಿಂದ ತಗೊಂಬಂದಿದ್ದು. ಇದು ನಾವು ಯಾವುದೇ ಹಸುವಿನಿಂದ ಹಾಲನ್ನು ಕರೆದು ಮಾರಲ್ಲ ಇಲ್ಲಿ. ಸೊ ಇದು ಎಲ್ಲ ಕರುಗಳಿಗೆ ತಾಯಿ ಹಾಲನ್ನು ಬಿಡ್ತಾ ಇರೋದ್ರಿಂದ ಕರುಗಳು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದಾವೆ ನಮ್ಮ ಹತ್ರ. ಈಗ 1 ವರ್ಷದ ಕರು ಅಂತ ಹೇಳಕ್ಕಾಗಲ್ಲ, ಇಷ್ಟ ಹತ್ರ ಆಗ್ಬಿಟ್ಟಿದ್ದಾವೆ ಕಾಂಗ್ರೆಸ್ ಕರುಗಳೆಲ್ಲದನ್ನು. ಸೊ ನಾವು ಇದು ನಮ್ದು ಡೈರಿ ಅಲ್ಲ, ನಾವು ಇಲ್ಲಿ ಹಾಲು ಮಾರಲ್ಲ. ಸೊ ಹಾಗಾಗಿ ಎಲ್ಲ ಬರೋ ಹಾಲನ್ನೆಲ್ಲ ನಾವು ಕರುಗಳಿಗೆ ಬಿಟ್ಕೊಡ್ಬಿಡ್ತೀವಿ. ತಾಯಿ ಹಾಲು ಪೂರ್ತ ಕೊಟ್ಬಿಡ್ತೀವಿ. ನಮ್ಮ ಗೋಪಾಲಕನಿಗೆ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೊಂದು ಸ್ವಲ್ಪ ಹಾಲು ಕರ್ಕೋತಾರೆ, ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಬಿಟ್ಟರೆ ನಾವು ಹಾಲನ್ನೇನು ಮಾರಲ್ಲ. ಹಾಗೆ ನಾವು ಏನು ಮಾರ್ತಾ ಇದ್ದೀವಿ ಅಂತಂದರೆ, ನಾವು ಇಲ್ಲಿ ಹಸುವಿನ ದೇಶಿ ಹಸುವಿನ ಗೊಬ್ಬರ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ತುಂಬ ಉಪಯೋಗ ಆಗುತ್ತೆ. ಅದು ಮನುಷ್ಯನ ಒಂಥರ ಕಾಯಿಲೆಗಳಿಗೆ ಮೂಲ ಏನಂತಂದರೆ ಕೆಮಿಕಲ್ ಹಾಕಿರೋದಂಥ ಗೊಬ್ಬರಗಳನ್ನು ಯೂಸ್ ಮಾಡ್ತಾ ಇರೋದ್ರಿಂದ ರೈತರುಗಳು ಅದರಿಂದ ಬರಬಾರ್ದು ಕಾಯಿಲೆಗಳೆಲ್ಲ ಜನಗಳಿಗೆ ಬಂದು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ BP, ಶುಗರು, ಅದಕ್ಕೆಲ್ಲ ಈ HF ಜರ್ಸಿ ಹಾಲು ಮತ್ತು ಕೆಮಿಕಲ್ ಹಾಕಿರೋಂಥ ಆಹಾರನೇ ಕಾರಣ ಅಂತ. ಸೊ ನಾವು ಸಾವಯವ ಕೃಷಿ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು, ಮತ್ತು ಬೆಂಗಳೂರಿನಲ್ಲಿ ರೂಫ್ ಟಾಪ್ ಗಾರ್ಡನರ್ಸ್ ತುಂಬ ಇದ್ದಾರೆ, ಹೆಚ್ಚಿನಂಶ 5,000 to 10,000 ಜನ ರೂಫ್ ಟಾಪ್ ಗಾರ್ಡನರ್ಸ್ ಇದ್ದಾರೆ. ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ನಾವು ಗೊಬ್ಬರನ, ದೇಶಿ ಹಸು ಗೊಬ್ಬರನ ಬೆಂಗಳೂರಿನಲ್ಲಿ ಮಾರ್ತಾ ಇದ್ದೀವಿ. 15 kg ಬ್ಯಾಗಲ್ಲಿ ಮಾರ್ತೀವಿ, 300 ರೂಪಾಯಿ ಇಟ್ಟಿದ್ದೀವಿ. ಬಲ್ಕಲ್ಲಿ ಯಾವ ರೈತರು ಬಂದು ಕೇಳಿದ್ರು ನಾವು ಗೊಬ್ಬರನ ಕೊಡ್ತೀವಿ ಅವ್ರಿಗೆ, ಕಮ್ಮಿ ರೇಟಿಗೆ ಕೊಡ್ತೀವಿ. ಆಮೇಲೆ ಸಾವಯವ ಕೃಷಿಗೆ ಬೇಕಾದಂಥ ಘನಜೀವಾಮೃತ ಮಾಡಿಕೊಡ್ತೀವಿ, ದ್ರವಜೀವಾಮೃತ ಮಾಡಿಕೊಡ್ತೀವಿ, ಪಂಚಗವ್ಯ ಮಾಡಿಕೊಡ್ತೀವಿ. ಸೊ ಅದನ್ನೆಲ್ಲ ರೈತರುಗಳು ಅದನ್ನು ನಮ್ಮ ಗೋಶಾಲೆನ ಉಪಯೋಗ ಮಾಡಿಕೊಂಡು ಸಾವಯವ ಕೃಷಿನ ಅಳವಡಿಸ್ಕೊಂಡು ಜನರಿಗೆ ಆರೋಗ್ಯ ಕೊಡಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಸರ್ ಬನ್ನಿ, ಇವಾಗ ನೀವು ಹೇಳಿದ್ರಿ ಸಾವಯವ ಗೊಬ್ಬರ ಮಾಡ್ತಿದ್ದೀವಿ ಅಂತ, ಅದ್ರ ಬಗ್ಗೆ ಒಂದು ಸ್ವಲ್ಪ ಅಲ್ಲೇ ಹೋಗ್ಬಿಟ್ಟು ನೋಡಿ ಅದು ಯಾವ ಥರ ಬ್ಯಾಗ್ ಮಾಡಿದ್ದೀರಾ ಹೇಳಿ. ಗೊಬ್ಬರದ ಬಗ್ಗೆ ಅಲ್ಲಿ ಹೇಳಿದ್ರಿ ನಮಗೀಗ, ಇವಾಗ ಅಲ್ಲೇ ಬಂದು ನಿಂತಿದ್ದೀವಿ, ಅದ್ರ ಬಗ್ಗೆ ಹೇಳಿ ಸರ್. ಇದು ಪ್ಯೂರ್ ದೇಶಿ ಹಸುವಿನ ಗೊಬ್ಬರ. ಅದು ತಾನಾಗೆ ಡಿಕಂಪೋಸ್ ಆಗಿ ಗೊಬ್ಬರ ಆಗಿ ಅದು ಪರಿವರ್ತನೆ ಆಗ್ಬಿಟ್ಟಿರುತ್ತೆ. ಅದನ್ನ ಇತ್ತೀಚೆಗೆ ನಮಗೆ ಯಾರೊಬ್ರು ಸಜೆಷನ್ ಕೊಟ್ಟರು. ಅದಕ್ಕೇನಂತಂದ್ರೆ ಅದರಲ್ಲಿ ಇನ್ನೂ ಜೀವಾಣುಗಳು ಅಭಿವೃದ್ಧಿ ಆಗೋ ಥರ ನಾವು ಅದಕ್ಕೆ ಬೆಲ್ಲದ ನೀರು ಮತ್ತೆ ಹುಳಿ ಮಜ್ಜಿಗೆ ಅದನ್ನ ಮಿಕ್ಸ್ ಮಾಡಿ ಸಗಣಿ ಗೊಬ್ಬರಕ್ಕೆ ಅದನ್ನ ಸ್ವಲ್ಪ ನೆರಳಲ್ಲಿ ಒಣಗಿಸಿ ಅದನ್ನ ಬ್ಯಾಗ್ ಮಾಡಿ ಮಾರ್ತೀವಿ. ಇದು ರೂಫ್ ಟಾಪ್ ಗಾರ್ಡನರ್ಸ್ ತುಂಬಾ ಜನ ತಗೋತಾ ಇದ್ದಾರೆ. ನಮ್ದು 15 kg ಬ್ಯಾಗಲ್ಲಿ ಮಾಡ್ತೀವಿ ನೋಡಿ, ಅಲ್ಲೇ ಇದೆ ಬ್ಯಾಗು. ಸೊ ಇದು
ಸಂಪೂರ್ಣ ದೇಶಿ ತಳಿಯ ಹಸುವಿನ ಗೊಬ್ಬರ. ಅದಕ್ಕೆ ನಾವು ಅದರಲ್ಲಿ ಜೀವಿಗಳು ಹೆಚ್ಚಾಗ ಹಾಗೆ ಮೈಕ್ರೋ ಆರ್ಗಾನಿಸಮ್ಸ್ ಅಂತೇವಲ್ಲ, ಅದನ್ನು ಹೆಚ್ಚಾಗ ಹಾಗೆ ಅದನ್ನು ಎನ್ರಿಚ್ ಮಾಡಿರ್ತೀವಿ. ಅಂತಂದರೆ ಹುಳಿ ಮಜ್ಜಿಗೆ ಮತ್ತು ಬೆಲ್ಲದ ನೀರು ಹಾಕೋದ್ರಿಂದ ಅದರಲ್ಲಿ ಜೀವಕಣಗಳು ಜಾಸ್ತಿ ಆಗ್ತವೆ. ಅದರಿಂದ ಅದು ಕೃಷಿಕರಿಗೆ ಅದು ತುಂಬ ಒಳ್ಳೆಯದಾಗತ್ತೆ, ಮೇವು ಚೆನ್ನಾಗಿ ಬರುತ್ತೆ. ತುಂಬ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಗೋಪರಿಚಯ ಅಂತ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಂದು ಇಲ್ಲಿ ಹಸುಗಳಿಗೆ ಗೋಗ್ರಾಸ ಕೊಡ್ಬೋದು. ಅಂದರೆ ಹುಲ್ಲು ಅಥವಾ ಬೆಲ್ಲ, ಹಣ್ಣುಗಳು, ತರಕಾರಿಗಳು ಏನು ಬೇಕಾದ್ರೂ ತಂದು ಗೋಸೇವೆ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಗೋಪೂಜೆ ಕಾರ್ಯಕ್ರಮಗಳನ್ನು ಇಟ್ಕೋತೀವಿ. ಜನರು ಬಂದು ಗೋಪೂಜೆ ಮಾಡಿ ಗೋವಿಗೆ ಆಹಾರ ಕೊಟ್ಬಿಟ್ಟು ಗೋಗ್ರಾಸ ಕೊಟ್ಬಿಟ್ಟು ಹೋಗ್ಬೋದು. ಆಮೇಲೆ ಗೋದಾನಗಳನ್ನು ತಗೋತೀವಿ. ಆದರೆ ನಾವು ಯಾವ ರೀತಿ HF ಜರ್ಸಿ ಹಸುಗಳನ್ನು ತಗೊಳ್ಳಲ್ಲ. ನಾವು ದೇಶಿ ಹಸುಗಳನ್ನು ದಾನ ಕೊಟ್ಟರೆ ಅದನ್ನು ತಗೋತೀವಿ. ಸರ್, ಇದು ಗೊಬ್ಬರದ ಬಗ್ಗೆ ಇವಾಗಿನ್ನು ಹೇಳಿದ್ರೆ, ಇದು ವೆಯ್ಟ್ ಎಷ್ಟು ಬರುತ್ತೆ, ಅಂದರೆ ಬ್ಯಾಗ್ ಮಾಡಿದ್ದೀರಲ್ಲ, ವೆಯ್ಟ್ ಎಷ್ಟು ಬರುತ್ತೆ, ಮತ್ತು ಅದ್ರ ಕಾಸ್ಟ್ ಅಂದರೆ ಅದ್ರದ್ದು ಅಮೌಂಟು ಎಷ್ಟಾಗುತ್ತೆ ಅಂತ ಒಂದು ಸ್ವಲ್ಪ ಹೇಳ್ಬಿಡಿ. ಆಯಿತು. ಈಗ ನಾವು ಏನಂತಂದರೆ 15 kg ಬ್ಯಾಗಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. 15 kgಗಿಂತ ನಾವು ತೂಕ ಅಂತ ಮಾಡ್ತಾ ಇಲ್ಲ. ಒಂದು ಸರಿ ತೂಕ ಮಾಡಿ ಇಷ್ಟು ತುಂಬಿದ್ರೆ ಇಷ್ಟು ಬರುತ್ತೆ ಅಂತ ಒಂದು. ನಾವು ಆ್ಯಕ್ಚುಲಾಗಿ ಇನ್ನೂ ಜಾಸ್ತಿನೇ ಇರುತ್ತೆ. ಅದು 17 kg ಇರ್ಬೋದು, 18 kg ಇರ್ಬೋದು, ಕೆಲವು ಸರಿ 20 kg ಇದ್ರೂ ಇರ್ಬೋದು. 15 kg ಅಂತ ಲೆಕ್ಕದಲ್ಲಿ ಮಾರ್ತೀವಿ ಅಷ್ಟೇ, ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಾವು 300 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದೀವಿ. ಅಂದರೆ 20 ರೂಪಾಯಿ kg ಥರ ಫಿಕ್ಸ್ ಮಾಡಿದ್ದೀವಿ. ಆದರೆ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಅದರಲ್ಲಿ ಡಿಸ್ಕೌಂಟ್ ಮಾಡಿನೂ ಕೊಡ್ತೀವಿ. ಜಗನ್ಮಾತಾ ಗೋಶಾಲಾ ಟ್ರಸ್ಟ್ನ ಇನ್ನೊಬ್ಬರು ಟ್ರಸ್ಟಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸಿ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ನೇಮ್ ಇಸ್ ನಾಗರಾಜ. ಐ ಆಮ್ ಮ್ಯಾನೇಜಿಂಗ್ ಟ್ರಸ್ಟಿ ಫಾರ್ ಜಗನ್ಮಾತಾ ಗೋಶಾಲಾ ಟ್ರಸ್ಟ್, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಅರೌಂಡ್ 4 years back. Our main aim and vision is to protect and do seva for Desi cows. Today in India, for various reasons, the Desi cows family is diminishing. We have taken a oath and our vision and mission is only to grow this as much as possible. Today God has given us the capacity to maintain around 50 to 60, so we are able to manage that much, and we still feel that with the help of all public and the go devotees of India, based on the Hindu Dharma and Satvika Acharane, we want to grow as much as possible. ನೋಡಿ, ಇದು ದೇಶಿ ಹಸುವಿನ ಸಂರಕ್ಷಣೆಗಾಗಿ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಟ್ರಸ್ಟಿಗಳ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಗೋಶಾಲೆಗೆ ಕೊಡುವ ಡೊನೇಷನ್ಸ್ಗೆ ಆದಾಯ ತೆರಿಗೆಯಲ್ಲಿ 80G ಸೆಕ್ಷನ್ ಅಡಿಯಲ್ಲಿ ವಿನಾಯಿತಿ ಇದೆ. ನಮ್ಮ ಜೊತೆ ನಾಗರಾಜ್ ಅಂತ ಮೇಯ್ನ್ ಟ್ರಸ್ಟಿಯಾಗಿ ಇದ್ದಾರೆ. ಅವ್ರ ಮಗಳು ಅನುಪಮ ಅಂತ, ಅಳಿಯ ಪ್ರಶಾಂತ್ ಅಂತ, ಅಭಿಷೇಕ್ ಅಂತ ಒಬ್ಬರು ಟ್ರಸ್ಟಿ ಇದ್ದಾರೆ, ಮತ್ತು ಅನಂತ್ ಶೈನಾ ಅಂತ ಗೋಶಾಲೆಗೆ ಜಾಗ ಅವರೇ ಕೊಟ್ಟಿರೋದು. ಹರೀಶ್, ಡಾಕ್ಟರ್ ರಘುಕುಮಾರ್ ಮತ್ತು ರಶ್ಮಿ ಅಂತ ಟ್ರಸ್ಟಿಗಳು ಇದ್ದಾರೆ.